ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಯೋಗ ಮುದ್ರೆ ಡೇ 2. ಇವತ್ತು ನಾನು ಆಕಾಶ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಕಾಶ ಮುದ್ರೆ ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಆಕಾಶ ತತ್ವ ಅನ್ನೋದು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದ ಒಂದು ಯೋಗದ ಮುದ್ರೆಯಾಗಿದೆ. ನಮ್ಮ ಹೆಬ್ಬೆರಳಿನ ತುದಿ ಹಾಗೂ ಮಧ್ಯದ ಬೆರಳಿನ ತುದಿಯನ್ನು ಮೃದುವಾಗಿ ಸ್ಪರ್ಶಿಸಿದಾಗ ಆಗುವಂತಹ ಯೋಗದ ಸರಳ ಮುದ್ರೆಯೇ ಆಕಾಶ ಮುದ್ರೆ. ಆಕಾಶ ಮುದ್ರೆ ಮಾಡೋದ್ರಿಂದ ಸಿಗುವಂಥ ಪ್ರಯೋಜನಗಳೇನು? ಆಕಾಶ ಮುದ್ರೆ ಮಾಡೋದ್ರಿಂದ ಮೈಗ್ರೇನ್, ತಲೆನೋವು, ಅರ್ಧ ತಲೆನೋವಿನಂತಹ ಸಮಸ್ಯೆಗಳು, ಸಾಮಾನ್ಯವಾಗಿ ಲ್ಯಾಪ್ಟಾಪ್, ಮೊಬೈಲ್ ಅಥವಾ ವರ್ಕ್ ಪ್ರೆಷರಿಂದಾಗಿ ಹಲವಾರು ಜನಗಳಿಗೆ ತಲೆನೋವು, ಅರ್ಧ ತಲೆನೋವು ಅಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅವರು ಒಂದು 10 ನಿಮಿಷ ಕುಳಿತು ಆಕಾಶ ಮುದ್ರೆ ಮಾಡೋದ್ರಿಂದಾಗಿ ಖಂಡಿತ ಈ ನೋವು ನಿವಾರಣೆ ಆಗುತ್ತದೆ. ಇವರು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಆಕಾಶ ಮುದ್ರೆನ ಈ ನೋವು ಶಾಶ್ವತವಾಗಿ ಪರಿಹಾರ ಆಗುತ್ತೆ. ನಂತರ ಶ್ರವಣ ಶಕ್ತಿ ವೃದ್ಧಿ ಮಾಡುವುದರಲ್ಲಿ ಕೂಡ ಇದು ಸಹಕಾರಿಯಾಗಿದೆ. ಕಿವುಡುತನ ಕಡಿಮೆ ಮಾಡಿ ಕಿವಿ ನೋವಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತದೆ. ಹಲವಾರು ಜನರಿಗೆ ಈ ಮಳೆಗಾಲ, ಚಳಿಗಾಲ ಬಂದಾಗ ಕಿವಿ ಬಂದಾಗೋದು ಅಂತ ಹೇಳ್ತಾರೆ, ಅವರಿಗೆ ಕೂಡ ಇದು ಸಹಕಾರಿಯಾಗಿದೆ. ನಂತರ ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಇದು ಸುಧಾರಿಸುವಲ್ಲಿ ಸಹಕಾರಿಯಾಗಿದೆ. ಮಾನಸಿಕ ಶಾಂತಿ, ಮಾನಸಿಕ ಒತ್ತಡ, ಕಿರಿಕಿರಿ, ನಕಾರಾತ್ಮಕ ಯೋಚನೆಗಳನ್ನು ದೂರ ಮಾಡಿ ಏಕಾಗ್ರತೆಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕ ಚಿಂತಕರಿಗಂತೂ ಬಹಳ ಮುಖ್ಯವಾದ ಯೋಗ ಮುದ್ರೆಯಾಗಿದೆ. ಅಲ್ಲದೆ ಸ್ನೇಹಿತರೆ, ಆಕಾಶ ಮುದ್ರೆ ನಮ್ಮ ಹೃದಯದ ರಕ್ಷಣೆಯಲ್ಲಿ ಕೂಡ ಪಾತ್ರವನ್ನು ವಹಿಸುತ್ತದೆ. ಅಲ್ಲದೆ ಎಲುಬುಗಳನ್ನು ಗಟ್ಟಿಗೊಳಿಸುವಲ್ಲೂ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಯಾರಾದರೂ ಬಾಯಿ ಆಕಳಿಸುವಾಗ ಬಾಯಿ ಮುಂದೆ ಚಿಟಿಕೆ ಹೊಡೆಯೋದನ್ನು ನೀವು ಗಮನಿಸಿರ್ತೀರ. ಕಾರಣ, ಆಕಳಿಸುವಾಗ ದವಡೆ ಹಿಡಿದುಕೊಳ್ಳದೆ ವಾಪಸ್ ಬರುವುದೇ ಇದರ ಒಳ ಅರ್ಥವಾಗಿದೆ. ಆಕಾಶ ತತ್ವ ಕಡಿಮೆಯಾದಾಗ ಮಾತಿನ ತೊದಲುವಿಕೆ ಹೆಚ್ಚಾಗತ್ತೆ. ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಿ, ಮಾತಾಡುವಾಗ ಎಷ್ಟೋ ಜನ ತೊದಲಿಸ್ತಾ ಇರ್ತಾರೆ. ಅವರು ಈ ಆಕಾಶ ಮುದ್ರೆ ಮಾಡೋದ್ರಿಂದ ಅವರ ಮಾತಿನ ತೊದಲುವಿಕೆ ಕ್ರಮೇಣ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಆಕಾಶ ತತ್ವ ಮುದ್ರೆ ದೇಹಕ್ಕೆ ಬಹಳ ಪ್ರಮುಖವಾದ ಒಂದು ಯೋಗ ಮುದ್ರೆಯಾಗಿದೆ. ಸ್ನೇಹಿತರೆ, ಗಮನಿಸಿ, ಇದು ಬಹಳ ಮುಖ್ಯ. ವಾತದಂಥ ಸಮಸ್ಯೆ ಇರೋರು ಈ ಮುದ್ರೆನ ಹೆಚ್ಚೊತ್ತು ಅಭ್ಯಾಸ ಮಾಡಬೇಡಿ. ಹಾಗೆಯೇ ನಿಂತುಕೊಂಡು ಈ ಮುದ್ರೆಯನ್ನು ಅಭ್ಯಾಸ ಮಾಡಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಇಂತಹ ಇನ್ನಷ್ಟು ಯೋಗ ಮುದ್ರೆಗಳ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯೋಗ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಧನ್ಯವಾದಗಳು. ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ನಮಸ್ಕಾರ.